ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದವಾಗ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಯಾವಾಗ ನಾನು ಫ್ರೀ ಆಗ್ತೀನೋ ಅವಾಗ ಮಾಡ್ಕೊತೀನಿ. ಆ್ಯಂಡ್ ಬಿಟ್ಸ್ ಏನು ತಗೊಂಡಿರ್ತೀನೋ ವೀಡಿಯೋಸು ಅದನ್ನು ನಾನು ಆ್ಯಡ್ ಮಾಡಿಬಿಟ್ಟು ವ್ಲಾಗ್ನ ಎಡಿಟ್ ಮಾಡ್ತೀನಿ. ಸೊ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು 25th, ನಾಳೆ ರಿಪಬ್ಲಿಕ್ ಡೇ ಇದೆ. ಸೊ ಹಂಗಾಗಿ ಎಲ್ಲರೂ ಪ್ರಿಪ್ರೇಷನ್ಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಆ್ಯಂಡ್ ಎಕ್ಸಾಮ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿ ಇವಾಗೆ ಆಯ್ತಲ್ವ 10th ಅವ್ರಿಗೆ, ಅದು ರಿಸಲ್ಟ್ ಕಳಿಸೋದ್ರಲ್ಲಿ ಅದರಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಬೆಳಗ್ಗೆಯಿಂದ. ರಿಸಲ್ಟ್ ಎಲ್ಲ ಕಳಿಸ್ಬೇಕಲ್ವ BO ಆಫೀಸಿಗೆ, ಆ ಒಂದು ಕೆಲಸಗಳಲ್ಲಿ ಅದೆಲ್ಲ ಮುಗೀತು. ಇವಾಗ ಸ್ವಲ್ಪ ಫ್ರೀ ಆದೆ. ಆ್ಯಂಡ್ ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಇವತ್ತು ಸ್ಯಾಟರ್ಡೇ ಅಲ್ವಾ, ಹಾಫ್ ಡೇ ಇತ್ತು ಮಕ್ಕಳಿಗೆ. ಹಂಗಾಗಿ ಇವಾಗ ಕ್ಯಾನ್ವಾಸಿಗೆ ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಮಗುಗೆ ಹುಷಾರಿಲ್ಲ, ಅವನ್ನ ಎತ್ಕೊಂಡು ಸುತ್ತಾಡೋದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು, ಗಾಳಿಯಲ್ಲೆಲ್ಲ ಬೇಡ ಅಂತ ನಾನು ಹೋಗ್ತಾ ಇಲ್ಲ. ಎಲ್ಲ ಟೀಚರ್ಸೂ ಹೋಗ್ತಾ ಇದ್ದಾರೆ. ಹೋಪ್ ಎವ್ರಿಥಿಂಗ್ ವಿಲ್ ಗೋ ಗುಡ್ ಫ್ರಮ್ ನೌ. ಈ ನೆಕ್ಸ್ಟ್ ಇಯರಿಗೆ ಏನು ಈ ವರ್ಷ ಇದು ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊತೀನಿ. ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ಕ್ಯಾನ್ವಸು. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತು ಬೆಳಗ್ಗೆ ನನ್ನ ಮಗುಗೆ ಟಿಫನ್ ಏನು ಮಾಡಿರಲಿಲ್ಲ. ನಾವು ಸಾರು ಸ್ವಲ್ಪ ಆಯಿತು, ಅದಕ್ಕೆ ರೈಸ್ ಮಾಡ್ಕೊಂಡ್ವಿ. ಮಗುಗೆ ಇಡ್ಲಿ ತಂದು ಬಿಸಿ ಬಿಸಿ ಇಡ್ಲಿ ತಿನ್ನಿಸಿದ್ದೀವಿ ಬೆಳಗ್ಗೆ. ಆ್ಯಂಡ್ ಇವಾಗ ಮಧ್ಯಾಹ್ನಕ್ಕೆ ಅವನಿಗೆ ಅನ್ನ ಸಾರು ಮಾಡಿಬಿಟ್ಟು ಹಾಕಿ ಕಳಿಸಿದ್ದೀನಿ. ಊಟ ಮಾಡೋಕ್ಕೆ ಹೋಗಿದ್ದಾನೆ ಅವನು. ಅಂದರೆ ಇಲ್ಲಾಂದರೆ ಅವನು ಸ್ವಲ್ಪ ಹಠ ಮಾಡ್ತಾನೆ ಊಟ ಮಾಡೋಕ್ಕೆ. ಕೆಳಗಡೆ ಅಲ್ಲಿ ಅವನಿಗೆ ಪ್ಲೇ ಐಟಮ್ಸ್ ಎಲ್ಲ ಇದೆ, ಚಿಕ್ಕ ಮಕ್ಕಳದ್ದು ಆಟ ಸಾಮಾನೆಲ್ಲ ಇದೆ ಆಟ ಆಡೋಕ್ಕೆ. ಸೊ ಅದರಲ್ಲಿ ಪ್ಲೇ ಥಿಂಗ್ಸಲ್ಲೆಲ್ಲ ಆಡಿಕೊಂಡು ಅವನು ಆರಾಮಾಗಿ ಊಟ ಮಾಡ್ತಾನೆ. ಸೊ ಹಂಗಾಗಿ ಅವ್ನು ಯಾವಾಗ ಹಠ ಮಾಡ್ತಾನೆ ಅನಿಸುತ್ತೋ ಅವಾಗ ನಾನು ಕೆಳಗಡೆ ಕಳಿಸ್ಬಿಡ್ತೀನಿ, ಊಟ ಮಾಡ್ಕೊಂಬರ್ತಾನೆ ಅವನು ಆರಾಮಾಗಿ. ಆ್ಯಂಡ್ ಅಷ್ಟೊತ್ತಿಗೆ ನಾನು ಸ್ವಲ್ಪ ವ್ಲಾಗ್ ಮಾಡ್ಕೊಳ್ಳೋಣ, ಮತ್ತು ಮಗು ಬಂದರೆ ಬ್ಯುಸಿ ಆಗಿಬಿಡ್ತೀನಿ ಅಂದ್ಬಿಟ್ಟು ಇವಾಗ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇನ್ನೊಂದೇನು ಅಂದರೆ ನನಗೆ ಸ್ವಲ್ಪ ಇವ್ಯಾಲ್ಯೂಯೇಷನ್ ಕೆಲಸ ಇದೆ. FA4 ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಏನು ಎಕ್ಸಾಮ್ ಆಯಿತು, ನೆನ್ನೆಗೆ ಲಾಸ್ಟ್ ಆಯಿತು ಹೈಸ್ಕೂಲ್ ಅವರಿಗೆ. ಸೊ ಅದೆಲ್ಲನೂ ಸ್ವಲ್ಪ ವ್ಯಾಲ್ಯೂಯೇಷನ್ ಕೆಲಸ ಇದೆ. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ ಈ 1 ವೀಕು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾಳೆ ಇಲ್ಲಿಗೆ ಸಪ್ಲಮ್ಮ ದೇವ್ರನ್ನ ತಗೊಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲೆಲ್ಲ ಒಂದು ತುಂಬ ಫೆಸ್ಟಿವಲ್ ವೈಬೇ ಇರುತ್ತೆ. ಅದನ್ನು ನಾನು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಾಳೆ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಸ್ಕೂಲಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಆದಷ್ಟು ಸ್ಕೂಲ್ದೆಲ್ಲ ರಿವೀಲ್ ಮಾಡಲ್ಲ ನಾನು, ಆದಷ್ಟು ಸ್ವಲ್ಪ ಬಿಟ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಅದು ನಮಗೆ ಒಂದು ಮೆಮೊರಿ ಥರ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಕೂಲ್ದು ಚಾನಲಲ್ಲಿ ಬಂದುಬಿಟ್ಟು ನಾಳೆ ಏನೆಲ್ಲ ನಡೆಯುತ್ತೆ ಫುಲ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸು ಪ್ರಿಪ್ರೇಷನ್ಸು ಎಲ್ಲನೂ ಅದೆಲ್ಲ ಸ್ಕೂಲ್ದು ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ವ್ಲಾಗ್ಸ್ನ ನೋಡೋಕ್ಕೆ ಅಂತ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ಥಿಂಕ್ ನಾನು ಸ್ವಲ್ಪ ಒಂದು 2-3 ಡೇಸ್ ಡಿಲೇ ಆಗ್ತಾಯಿದೆ ನನಗೆ ವ್ಲಾಗ್ಸ್ನ ಹಾಕೋದು. ಸೊ ಇವಾಗ ಒಂದು ರೇಂಜ್ಗೆ ಕರೆಕ್ಟಾಗಿ ಬಂದಿದ್ದೀವಿ ಅನಿಸುತ್ತೆ. ನೆನ್ನೆ ವ್ಲಾಗ್ಸ್ ಇವತ್ತು ಅಪ್ಲೋಡ್ ಮಾಡೋದು, ಇಲ್ಲ ಮೊನ್ನೆ ವ್ಲಾಗ್ಸ್ 1 or 2 ಡೇಸ್ ಅಷ್ಟೇ ಡಿಫ್ರೆನ್ಸ್ ಆಗ್ತಾಯಿದೆ. ಸೊ ಹಂಗಾಗಿ ಇವಾಗ ಒಂಥರ ಚೆನ್ನಾಗಿರುತ್ತೆ. ಆಗಿರೋದು ಇಮ್ಮಿಡಿಯೇಟಾಗಿ ಅಪ್ಲೋಡ್ ಮಾಡೋ ಥರ ಇದೆ. ಸೊ ಇಷ್ಟು ದಿನ ಹೆಂಗಂದರೆ ಏನೋ ಒಂದು 3-4 ಡೇಸ್ ಹಳೇದಾಗ್ತಾ ಇತ್ತಲ್ವ, ಏನು ನಡೀತು ಹೆಂಗಾಯಿತು ಅನ್ನೋದು ನಾನೇ ಮರ್ತೋಗ್ಬಿಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡುವಾಗ, ಹಂಗಾಗ್ತಾಯಿತ್ತು. ಬಟ್ ಇವಾಗ ಹಂಗಿಲ್ಲ, 1 or 2 ಡೇಸ್ ಅಷ್ಟೇ ಹಿಂದಿಂದು ವ್ಲಾಗ್ಸ್ ಆಗ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಈಸಿ ಆಗ್ತಾಯಿದೆ. ಹಾಗೆ ಸ್ವಲ್ಪ ಬೇಗ ಅಪ್ಡೇಟ್ಸ್ ರೀಚ್ ಆಗ್ತಾಯಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ನಾನು ಡೈಲಿ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಇದೇ ಫಸ್ಟ್ ವ್ಲಾಗ್ನ ಅದು ನೋಡ್ತಾ ಇದ್ದೀರಾ, ಇಂದಿನ ವ್ಲಾಗ್ಸ್ ಎಲ್ಲ ಅದನ್ನು ಹೋಗಿ ನನ್ನ ಚಾನಲಲ್ಲಿ ನೋಡಿ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಡೈಲಿ ವ್ಲಾಗ್ಸ್ ನೋಡಿ ಒನ್ಸ್ ಅಗೇನ್. ಆ್ಯಂಡ್ ನೋಡೋಣ ಇವಾಗಿಂದ ಡೇ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆಫ್ ಡೇ ಆಗಿರೋದ್ರಿಂದ ಮಕ್ಕಳು ಯಾರೂ ಇಲ್ಲ, ಎಲ್ಲ ಮನೆಗೆ ಹೋದರು. ಆ್ಯಂಡ್ ಟೀಚರ್ಸು ಎಲ್ಲರೂ ಕ್ಯಾನ್ವಾಸಿಗೆ ಹೋದರು, ಎಲ್ಲ ಎಕ್ಸಾಮ್ಸ್ ಮುಗೀತು. 10th ಮಕ್ಕಳು ಮಾತ್ರ ಇದ್ದಾರೆ, ಅವ್ರಿಗೆ ಸ್ವಲ್ಪ ರಿವಿಷನ್ ವರ್ಕ್ ಇದೆ. ಸೊ ಅದನ್ನು ಸ್ವಲ್ಪ ವರ್ಕ್ ಮಾಡಿಸ್ಕೊತ ನನ್ನ ವ್ಯಾಲ್ಯೂಯೇಷನ್ ವರ್ಕ್ ಏನಿದೆ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಗುನೂ ಇರ್ತಾನಲ್ವ, ಸೊ ನೋಡೋಣ ಹೆಂಗಿರುತ್ತೆ ಡೇ ಅಂತ ಹೇಳ್ಬಿಟ್ಟು. ಇವಾಗಿಂದ ನಾನು ಆಲ್ಮೋಸ್ಟ್ ಫಸ್ಟಿಗಿಂತ ಇವಾಗ ಸ್ವಲ್ಪ ವ್ಲಾಗ್ಸ್ ಮಾಡೋಕ್ಕೆ ನನಗೆ ಟೈಮ್ ಸಿಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟು ದಿನ ಸ್ವಲ್ಪ ವರ್ಕ್ ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು.
ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ಆಫೀಸ್ ವರ್ಕು, ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಎಲ್ಲನೂ. ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. 10th ಅವರಿಗೆ ಇಂಟರ್ನಲ್ ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡೋದು ಪೆಂಡಿಂಗ್ ಇದೆ, ಅದಿನ್ನೂ ಆಪ್ಷನ್ ಬಿಟ್ಟಿಲ್ಲ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೊಂದು ಕೆಲಸ ಮುಗಿದ್ಬಿಟ್ರೆ ನಾನು ಸ್ವಲ್ಪ ರಿಲೀಫ್ ಆಗ್ತೀನಿ. ಮತ್ತು ಲಾಸ್ಟ್ SA2 ಎಕ್ಸಾಮ್ ಬಂದುಬಿಟ್ಟು ನಾವು ಮಾರ್ಚ್ 3ರಿಂದ ಮಾಡೋಣ ಅಂತ. ಯಾಕೆಂದರೆ SSLC ಎಕ್ಸಾಮ್ ಆಗೋಕ್ಕೂ ಮುಂಚೆ ನಮ್ಮ ಮಕ್ಕಳದು ಮುಗಿಸ್ಕೊಂಬಿಟ್ರೆ ಎಲ್ಲ ಟೀಚರ್ಸು ಸ್ವಲ್ಪ ಫ್ರೀ ಆಗಿರ್ತೀವಿ. ಆ್ಯಂಡ್ ಮಕ್ಕಳು ಬಂದು ಸ್ಕೂಲ್ ಹತ್ರ ಗಜಿಬಿಜಿ ಇರಲ್ಲ, 10th ಅವ್ರಿಗೆ ಡಿಸ್ಟರ್ಬ್ ಆಗೋಲ್ಲ, ಅವ್ರು ಸ್ವಲ್ಪ ಓದ್ಕೊಳ್ಳೋಕ್ಕೆ ಒಂದು ಪೀಸ್ಫುಲ್ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವಾಗೂ ಅಷ್ಟೇ ಸ್ವಲ್ಪ ಬೇಗ 10th ಅವ್ರಿಗೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇಲ್ಲಿ ಕ್ಲಾಸಸಲ್ಲಿ 9th ಎಲ್ಲ ಎಕ್ಸಾಮ್ಸು ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ಈ ಸತಿನೂ ಹಂಗೇ ಮಾರ್ಚ್ 3ರಿಂದ 13th ಎಕ್ಸಾಮ್ಸ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದರದ್ದು ಸ್ವಲ್ಪ ಆಲ್ ಟಿಕೆಟ್ಸ್ ಪ್ರಿಪೇರ್ ಮಾಡಿಬಿಟ್ಟು ಮಾಡಿಬಿಟ್ರೆ ಸ್ವಲ್ಪ ನಾನು ರಿಲೀಫ್ ಆಗಿಬಿಡ್ತೀನಿ. ಆಮೇಲೆ ಕ್ವಶನ್ ಪೇಪರ್ಸ್ ಕೆಲಸ ಮಾತ್ರ ಇರುತ್ತೆ, ಅದು ಡೈಲಿ ಒಂದೊಂದು ಮಾಡಿಕೊಂಡ್ರು. ಇನ್ನು ಮಾರ್ಚಲ್ಲಿರೋದಲ್ವ ಎಕ್ಸಾಮ್ಸು, ಸ್ವಲ್ಪ ನನಗೆ ಇವಾಗಿಂದ ವ್ಲಾಗ್ಸ್ ಮಾಡೋಕ್ಕೆ ಟೈಮ್ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಹಾಗಾಗಿ ಇವಾಗಿಂದ ಸ್ವಲ್ಪ ರೆಗ್ಯುಲರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನೋಡ್ತಾ ಇದ್ದರೆ ನನಗೆ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡಬೇಕು, ಇನ್ನೂ ಡಿಫ್ರೆಂಟ್ ವ್ಲಾಗ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಎನ್ಕರೇಜ್ಮೆಂಟ್ಗೆ, ಈ ಮೋಟಿವೇಶನ್ಗೆ. ನೀವು ಮಾಡೋ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರು ನನಗೆ ತುಂಬ ಖುಷಿ ಆಗುತ್ತೆ. ಸೊ ನನ್ನ ವೀಡಿಯೋಸ್ ನೋಡಿ ಏನೆಲ್ಲ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೋಡೋಣ ಇವತ್ತಿನ ಡೇ ಹೆಂಗಾಗುತ್ತೆ. ನಾನು ಹೇಳ್ದಂಗೆನೆ ಇಲ್ಲಿ ನಾನು ವ್ಯಾಲ್ಯೂಯೇಷನ್ ಮಾಡ್ಕೊತಾ ಇದ್ದೀನಿ. ಅಂಡ್ ಈ ಸತಿ ನನಗೆ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿನೇ ಸಬ್ಜೆಕ್ಟ್ಸ್ ಇದೆ ಅಂತ ಹೇಳ್ಬೋದು. ನಾನು ಇಂಗ್ಲಿಷ್ ಮತ್ತೆ ಸೋಷಿಯಲ್, ಇಂಗ್ಲಿಷ್ ಹ್ಯಾಂಡಲ್ ಮಾಡ್ತೀನಿ ಅಪ್ ಟು 10th ವರ್ಗೂ. 1 or 2 ಕ್ಲಾಸಸ್ಗೆ ಸೋಷಿಯಲ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಈ ಪಾರ್ಟ್ ಬಿ ಎಲ್ಲಾನು ಜಾಸ್ತಿ ಸಬ್ಜೆಕ್ಟ್ಸ್ ಇದೆ ಈ ಸತಿ ನನಗೆ ವ್ಯಾಲ್ಯೂಯೇಷನ್ಗೆ. ಫಸ್ಟ್ ಎಲ್ಲ ಇದೆಲ್ಲ ಬೇರೆ ಟೀಚರ್ಸ್ ನೋಡ್ಕೊಂತಾ ಇದ್ರು, ಬಟ್ ಇವಾಗ ಅದೆಲ್ಲ ನಾನೇ ಮಾಡ್ಬೇಕಾಗಿ ಬಂದಿದೆ. ಸಿಚುವೇಶನ್ಸ್ ಡಿಮ್ಯಾಂಡ್ ಅಂತ ಹೇಳ್ತಾರಲ್ವಾ, ಹಂಗೆ. ಸೊ ಹಂಗಾಗಿ ನಾನು ಹೇಳ್ದಂಗೆ ಸ್ವಲ್ಪ ಹಂಗೆ ಮಗು ಸ್ವಲ್ಪ ಹೊತ್ತು ಕೆಳಗಡೆ ಆಂಟಿ ಹತ್ರ ಊಟ ಮಾಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ ಅಂದ್ಬಿಟ್ಟು ಅಷ್ಟೊತ್ತಿಗೆ 10th ಅವ್ರಿಗೆ ಸ್ವಲ್ಪ ವರ್ಕ್ ಕೊಟ್ಬಿಟ್ಟು ಬಂದು ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಈ ವ್ಯಾಲ್ಯೂಯೇಷನ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಮತ್ತೆ ಮಾರ್ಕ್ಸ್ ಕಾರ್ಡ್ಸ್ ಬರೆಯೋದು, ಕನ್ಸಾಲಿಡೇಟ್ ಬರೆಯೋದು ಎಲ್ಲ ತುಂಬಾನೇ ಇರುತ್ತಲ್ವಾ. ಸೊ ಬೇಗ ಬೇಗ ಕೆಲಸಗಳು ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಫ್ರೀ ಇದ್ದಾಗ ಮಾಡ್ಕೊಂಡ್ಬಿಡೋಣ ಅಂತ ನಾನು ಕರೆಕ್ಷನ್ಸ್ ನ ಮಾಡ್ಕೊಂತಾ ಇದ್ದೀನಿ. ಅಂಡ್ ನಿಮ್ಗೆಲ್ಲ ಡೌಟ್ ಬಂದಿರ್ಬೋದು ಇಲ್ಲಿ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಬುಕ್ಕಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದಾರೆ ಅಂತ. ಎಸ್, ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ನ ಬುಕ್ಸ್ ಅಲ್ಲಿ ಬರ್ಸ್ತೀವಿ ಅಪ್ ಟು 9th ವರ್ಗುನು ಎಲ್ಲಾ ಮಕ್ಳಿಗೂ. ಯಾಕೆ ಅಂತ ಹೇಳಿದ್ರೆ ಒಂದ್ ಟೆಸ್ಟ್ ಇರೋದು ಇನ್ನೊಂದ್ ಟೆಸ್ಟ್ಗೆ ರಿಪೀಟ್ ಆಗಲ್ಲ. ಸೊ ಮಕ್ಕಳು ಏನ್ ನೋಡ್ಕೊಂಡ್ ಬರ್ದ್ ಬಿಡ್ತಾರೆ ಆತರ ಎಲ್ಲ. ಲೆಸನ್ಸ್, ಗ್ರಾಮರು ಎಲ್ಲಾನು ಡಿಫ್ರೆಂಟ್ ಆಗಿನೇ ಇರುತ್ತೆ ಒಂದೊಂದ್ ಎಕ್ಸಾಮ್ಗುನು. ಅದಾದ್ಮೇಲೆ ಮತ್ತೆ ಫೈನಲ್ ಆಗಿ ಇಲ್ಲಾಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಅವ್ರಿಗೆ ಪ್ರಿಪೇರ್ ಆಗಕ್ಕೆ ಇದೊಂಥರ ಬುಕ್ಸ್ ಚೆನ್ನಾಗಿರುತ್ತೆ. ಪೇಪರ್ಸ್ ಅಲ್ಲಿ ಬರ್ಸಿದ್ರೆ ಚಿಕ್ಕ ಮಕ್ಳಿಗೆ ಮೇಂಟೈನ್ ಮಾಡಕ್ಕೆ ಅಷ್ಟು ನೀಟಾಗಿ ಬರಲ್ಲ. ನಾವ್ ಎಷ್ಟೇ ಕ್ಲೀನ್ ಆಗಿ ಇಟ್ಟಿದ್ರು ಅವ್ರಿಗೆ ಸಿಗ್ನೇಚರ್ಗೆ ಅದಕ್ಕೆಲ್ಲ ಮನೆಗ್ ಕಳಿಸ್ದವಾಗೆಲ್ಲ ಹರ್ಕೊಂಡ್ ಬಂದ್ಬಿಡ್ತಾರೆ. ಫೈಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಬುಕ್ಸ್ ಅಂದ್ರೆ ನೀಟಾಗಿ ಇಟ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ 5 to 6 years ಇಂದ FA1, FA2 ಅಂಡ್ FA3, FA4 ಇವ್ 4 ಬುಕ್ಸ್ ಅಲ್ಲೇನೆ ಬರೆಸ್ತೀವಿ. ಒಂದೊಂದ್ ಸಬ್ಜೆಕ್ಟ್ಗೆ ಒಂದೊಂದ್ ಸೆಪರೇಟ್ ಟೆಸ್ಟ್ ಬರೆಯಕ್ಕೆ ಅಂತಾನೆ ಬುಕ್ಸ್ ಇಡ್ಸ್ಬಿಟ್ಟಿರ್ತೀವಿ. ಸೊ ಆ ಬುಕ್ಸ್ ಅಲ್ಲಿ ಮಕ್ಕಳಿಗೆ ಟೆಸ್ಟ್ಗಳನ್ನ ಬರೆಸ್ತೀವಿ. ಅದ್ ಅವ್ರಿಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ರಿವಿಷನ್ ಟೈಮ್ ಅಲ್ಲಿ, ಎಕ್ಸಾಮ್ ಟೈಮ್ ಅಲ್ಲಿ ಪ್ರಿಪೇರ್ ಆಗುವಾಗ ಎಲ್ಲ. ಪ್ಲಸ್ ನೀಟಾಗಿ ಒಂದ್ ರೆಕಾರ್ಡುನು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಬುಕ್ಸ್ ಅಲ್ಲೇನೆ ಬರೆಸ್ತೀವಿ. ಸೊ ಹಂಗಾಗಿ ನಾನು ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿರೋದ್ರಿಂದ ಬುಕ್ ಅಲ್ಲಿ ಬರ್ದಿರ್ತಾರೆ. ಅಂಡ್ ಬುಕ್ಸ್ ನ ಕ್ಯಾರಿ ಮಾಡೋದನ್ನು ತುಂಬಾ ಕಷ್ಟ ಆಗುತ್ತೆ. ಅಲ್ಲೇ ಸ್ಕೂಲ್ ಹತ್ರ ಆಗಿರೋದ್ರಿಂದ ಅಲ್ಲೇ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 10th ಅವ್ರಿಗೆ ಮಾತ್ರ ಅವ್ರಿಗೆ ಸಪ್ರೇಟ್ ಫೈಲ್ ಮಾಡ್ಬೇಕಾಗಿರೋದ್ರಿಂದ ಅವ್ರಿಗೆ ಮಾತ್ರ ಪೇಪರ್ ಅಲ್ಲಿ ಬರೆಸ್ತೀವಿ, ಆನ್ಸರ್ ಶೀಟ್, ರೂಲ್ ಶೀಟ್ ಅಲ್ಲಿ. ಸೊ ಅದು ಫೈಲ್ ಮಾಡ್ಬೇಕಾಗುತ್ತೆ. ಅವ್ರದ್ದು ನಾರ್ಮಲ್ ಆಗಿ ಎಲ್ಲಾರ್ಗೂ ಗೊತ್ತೇ ಇರುತ್ತೆ. ಹೆಂಗೆ ಅಂತ ಹೇಳಿದ್ರೆ FA1 ಟೆಸ್ಟ್ ಪೇಪರ್, ಆಕ್ಟಿವಿಟಿ 1, ಆಕ್ಟಿವಿಟಿ 2 ಅಂತ ಹೇಳ್ಬಿಟ್ಟು ಅದೊಂದು 15 ಮಾರ್ಕ್ಸ್ಗೆ, ಎಕ್ಸಾಮ್ ಪೇಪರ್ ಒಂದು 20 ಮಾರ್ಕ್ಸ್ಗೆ. ಅವ್ರದ್ದು ರೂಲ್ಸೇ ಡಿಫ್ರೆಂಟ್. ಅವರಿಗೆ ಗೌರ್ಮೆಂಟ್ ಏನ್ ಆರ್ಡರ್ ಮಾಡಿರ್ತಾರೋ ಅದೆಲ್ಲಾ ರೆಕಾರ್ಡ್ಸ್ ನಾನು ಮೇಂಟೈನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಹಂಗಾಗಿ ಅವ್ರದ್ದೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಪ್ ಟು 9th ವರ್ಗು ನಮ್ ಸ್ಕೂಲ್ ಅಲ್ಲಿ ನಾವು ಮಕ್ಕಳಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂಡ್ ಅದರಿಂದ ಪೇರೆಂಟ್ಸ್ಗೆ ಅಂಡ್ ನಮ್ಗುನು
ಸ್ವಲ್ಪ ಈಸಿ ಆಗಬೇಕು ಮೇಂಟೆನೆನ್ಸ್ಗೆ. ಆ್ಯಂಡ್ ಅದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬುಕ್ಸಲ್ಲೇನೆ ಬರೆಸ್ತೀವಿ. ಆಲ್ಮೋಸ್ಟ್ ಎಲ್ಲಾನು ಅಷ್ಟೇ. ಪಾರ್ಟ್ ಬಿಗುನು ಎಲ್ಲ ಪಾರ್ಟ್ ಬಿ ಎಲ್ಲಾನು ಒಂದೇ ಬುಕ್ಕಲ್ಲೇ ಬರೆಸ್ತೀವಿ ಪಾರ್ಟಿಷನ್ಸ್ ಮಾಡಿಸಿ. ಬಟ್ ಸಬ್ಜೆಕ್ಟ್ಸ್ ಏನಿದೆ ಮೇನ್ ಕೋರ್ ಸಬ್ಜೆಕ್ಟ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಅದಕ್ಕೆ ಸಪ್ರೇಟ್ ಬುಕ್ಸ್ನ ಇಡ್ಸಿರ್ತೀವಿ. ಸೊ ಈ ಥರ ಇರುತ್ತೆ ನಮ್ಮ ಒಂದು ಟೆಸ್ಟ್ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟಿನ ಒಂದು ರೂಲ್ಸ್. ಆ್ಯಂಡ್ ಅದು ಬಿಟ್ರೆ ನೆಕ್ಸ್ಟ್ ಯಾರೆಲ್ಲ ಮಧ್ಯದಲ್ಲಿ ಅಂದರೆ ಅಡ್ಮಿಷನ್ಸ್ ಆಗ್ತಾನೆ ಇರ್ತಾರಲ್ವಾ, ಮಧ್ಯದಲ್ಲಿ ಬಂದಿರ್ತಾರೆ, ಅವ್ರ ಟೆಕ್ಸ್ಟ್ ಬುಕ್ಸ್ ಇಟ್ಟಿರಲ್ಲ ಅಂಥವ್ರೆಲ್ಲ ಪೇಪರಲ್ಲಿ ಬರ್ದಿರ್ತಾರೆ. ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ಗೆ ಅಥವಾ ನೆಕ್ಸ್ಟ್ ಟೆಸ್ಟ್ಗೆ ಅವ್ರ ಬುಕ್ಕಲ್ಲಿ ಬರ್ಸಿ ಅದನ್ನ ಆ ಬುಕ್ಕಲ್ಲಿ ಪಿನ್ ಮಾಡಿಸ್ತೀವಿ. ಅಂಡ್ ಅದಾದ್ಮೇಲೆ ಎಕ್ಸಾಮ್ಸ್ ಏನಿದೆ SA1 ಅಂಡ್ SA2 ಎಕ್ಸಾಮ್ಸ್ ಮಾಡ್ತೀವಲ್ವಾ, ಅದು ಮಾತ್ರ ಪೇಪರ್ ಅಲ್ಲೇ ಮಾಡ್ತೀವಿ. ಅಂಡ್ ಒಂದ್ ಫೈಲ್ ಅಲ್ಲಿ ಅದು ಎಕ್ಸಾಮ್ ಪೇಪರ್ ಆಗಿರೋದ್ರಿಂದ ಅಂಡ್ ಅದನ್ನ ಬುಕ್ಕಲ್ಲಿ ಬರ್ಸಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ FA1 FA2 ಅಲ್ಲಿ ಏನ್ ಪೋರ್ಷನ್ಸ್ ಇರುತ್ತೋ ಅದೇ SA1 ಅಲ್ಲಿ ಮಾಡ್ತೀವಿ. ಅಂಡ್ FA3 FA4 ಅಲ್ಲಿ ಏನಿರುತ್ತೋ ಅದೇ SA2 ಅಲ್ಲಿ ಮಾಡ್ತೀವಿ. ಸೊ ಹಂಗಾಗಿ ಅದ್ರಲ್ಲಿ ಬರ್ಸಕ್ ಆಗಲ್ಲ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ರಿಪೀಟ್ ಆಗಲ್ಲ, ಸೊ ಅದನ್ನ ಮಾಡ್ತೀವಿ. ಇದು ರಿಪೀಟ್ ಆಗೋವಂಥದ್ದು. ಅಂಡ್ ಇದು ಮಿಡ್ ಟರ್ಮ್ ಅಂಡ್ ಮೈನ್ ಎಕ್ಸಾಮ್ ಅಲ್ವಾ, ಸೊ ಹಂಗಾಗಿ ಪೇಪರ್ ಅಲ್ಲಿ ಬರೆದ್ರೇನೆ ಅದರ ಒಂದು ಇಂಪಾರ್ಟೆನ್ಸ್ ಅಂಡ್ ಆ ಫೀಲ್ ಹೆಂಗಿರುತ್ತೆ ಅಂತ ಮಕ್ಳಿಗೂ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಹಂಗಾಗಿ ಅದನ್ನ ಪೇಪರ್ ಅಲ್ಲೇನೆ ಬರೆಸ್ತೀವಿ. ಸೊ ಇದಾಗಿತ್ತು ಒಂದು ನಮ್ಮ ಎಕ್ಸಾಮ್ ಬಗ್ಗೆ. ನಾನ್ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡೆ, ಮಗುನು ಬಂದ. ಆಮೇಲೆ ಕ್ಯಾನ್ವಾಸ್ಗೆ ಹೋಗಿದ್ರಲ್ವಾ, ಅವ್ರು ರಿಟರ್ನ್ ಆದ್ರು. ಅಂಡ್ ಟ್ಯೂಷನ್ ಇತ್ತು, ಟ್ಯೂಷನ್ ನ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದ್ರು ನಮ್ಮನ್ನ ಪಿಕ್ ಮಾಡ್ಕೊಳಕ್ಕೆ. ಅಂಡ್ ನಾವು ಮನೆಗೆ ಹೋಗ್ತಾ ಇದೀವಿ. ಆಫ್ಟರ್ 2 days ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ. ನಾವು ಮಮ್ಮಿ ಮನೇಲಿ ಇದ್ದಿದ್ದು 2 ದಿನದಿಂದಾನೆ. ಬಟ್ ಏನೋ ಒಂದ್ ತಿಂಗ್ಳು 2 ತಿಂಗಳು ಮನೆಗೆ ಹೋಗಿಲ್ಲ ಅನ್ನೋ ತರ ಫೀಲ್ ಆಯ್ತು. ಸೊ ಫೈನಲಿ ಮನೆಗೆ ಹೋದ್. ಅಂಡ್ ನಮ್ಮ ಹಸ್ಬೆಂಡ್ ಇಲ್ಲಿ ಚೆರ್ರಿ ತಂದಿದ್ರು ಮಗುಗೋಸ್ಕರ, ಫ್ರೂಟ್ಸ್ ತರ ಕೇಳಿದ್ದೆ ಹಂಗಾಗಿ. ಅಂಡ್ ಇವತ್ತಿನ ಡಿನ್ನರ್ ಇದ್ಕಿನ್ ಬೇಳೆ ಸಾರು, ಮುದ್ದೆ, ಬಿಸಿ ಬಿಸಿ ಮುದ್ದೆ ಸಖತ್ತಾಗಿತ್ತು. ಸಾರುನು ತುಂಬಾ ಟೇಸ್ಟಿ ಆಗಿತ್ತು. ನಾವು ಊಟ ಮಾಡ್ಕೊಂಡ್ವಿ, ಹಾಗೇನೆ ಮಗುಗುನು ಊಟ ಮಾಡಿಸ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಮತ್ತೆ ನಾನು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಬಂದ್ವಿ ಮನೆಗೆ, ನಮ್ಮ ಮನೆಗೆ ಬಂದ್ವಿ. ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟರಲ್ಲೇ. ನಮ್ಮ ಅತ್ತೆ ಇದಕ್ಕಿನ ಬೇಳೆ ಸಾರು ಮುದ್ದೆ ಮಾಡಿದರು. ಆ್ಯಂಡ್ ನಾಳೆ ಬೆಳಗ್ಗೆನೇ ಫ್ಲಾಗಸ್ಟ್ಗೆ ಹೋಗ್ಬೇಕಲ್ವ, ಮಂಜಲ್ಲಿ ತಲೆಗೆ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಬಂದಿದ್ದ ತಕ್ಷಣ ತಲೆಗೆ ಸ್ನಾನ ಮಾಡಿಬಿಟ್ಟು ಮುದ್ದೆ ಇದಕ್ಕಿನ ಬೇಳೆ ಸಾರು ಹೊಟ್ಟೆ ತುಂಬ ತಿಂದ್ಬಿಟ್ಟು ಇನ್ನೇನು ಮಲ್ಗೋಣ ಅಂತ ಸ್ವಲ್ಪ ಬಂದ್ವಿ. ಎಲ್ಲ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮಗು ಆಟ ಆಡ್ಕೊಂಡಿದ್ದಾನೆ ಅವನು. ಸೊ ಸ್ವಲ್ಪ ಹೊತ್ತು ಅವನ ಹತ್ರ ಆಟ ಆಡಿಬಿಟ್ಟು ಮಲ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ನನ್ನ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರಾ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಫಸ್ಟ್ ನಾನು ವ್ಲಾಗ್ ನೋಡ್ತಾ ಇರೋದು ಅಂದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ ಎಲ್ಲ ನೋಡಿ ನನ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ಡೈಲಿ ನನ್ನ ವ್ಲಾಗ್ಸ್ ನೋಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ ದ ನೆಕ್ಸ್ಟ್ ವ್ಲಾಗ್, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. The next vlog, until then, take care, bye bye.